ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೆಸ್ಟ್ ಔಟ್ ಆಫ್ ವೇಸ್ಟ್ ಕಾನ್ಸೆಪ್ಟ್ ತಗೊಂಡು ಒಂದು ವೇಸ್ಟ್ ಕಾರ್ಡ್ಬೋರ್ಡ್ ಶೀಟ್ ಮತ್ತು ಐಸ್ ಕ್ರೀಮ್ ಸ್ಟಿಕ್ಸ್ನ ಉಪಯೋಗಿಸ್ಕೊಂಡು ಒಂದು ಬ್ಯೂಟಿಫುಲ್ ವಾಲ್ ಆರ್ಟ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ನಾನು ವರ್ಲಿ ಆರ್ಟ್ ಪೇಂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಫಸ್ಟು ಕಾರ್ಡ್ಬೋರ್ಡ್ ಶೀಟ್ಗೆ ಈ ಥರ ಗಮ್ ಹಾಕ್ಕೊಂಡು ಯಾವ್ದಾದ್ರು ಗಮ್ ಆದರೂ ಆಯಿತು ಹಾಕ್ಕೊಬಿಟ್ಟು ಫುಲ್ ಚೆನ್ನಾಗಿ ಸ್ಪ್ರೆಡ್ ಮಾಡಿ 1 by 1 ಸ್ಟಿಕ್ಸ್ನ ಸಮವಾಗಿ ಜೋಡಿಸ್ಕೊತ ಬರಬೇಕು. ನಾನಿದು ಕಲರ್ಸ್ ಸ್ಟಿಕ್ಸ್ನ ನನ್ನ ಹತ್ರ ಇತ್ತು ಹಾಗಾಗಿ ತೊಗೊಂಡಿದ್ದೀನಿ. ಇಲ್ಲ ಅಂತ ಅಂದರೆ ಮಾಮೂಲಿ ನಾರ್ಮಲ್ ಸ್ಟಿಕ್ಸ್ನ ಅಂಟಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ನಾವು ಕಲರ್ ಮಾಡ್ಕೊಬೋದು. ಆ್ಯಕ್ರಿಲಿಕ್ ಕಲರ್ಸ್ನ ಉಪಯೋಗಿಸ್ಬಿಟ್ಟು ಕಲರ್ ಮಾಡ್ಕೋಬೋದು. ಈ ಆರ್ಟ್ ಬಗ್ಗೆ ಯಾರಿಗಾರ ಏನಾರು ಕ್ವಶನ್ಸ್ ಇತ್ತು ಅಂತ ಅಂದರೆ, ಏನಾರು ಡೌಟ್ ಇತ್ತು ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮುಖಾಂತರ ಕೇಳ್ಬೋದು. ಈ ಥರ ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಒಂದು ಮನೆ ರೀತಿ ಕಾಣೋ ಥರ ಒಂದು ಸ್ಟಿಕ್ಸ್ನ ಈಗ ಅಂಟಿಸ್ತಾ ಇರೋದು. ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಪ್ಲೇಲಿಸ್ಟಲ್ಲಿ ಬೇರೆ ಬೇರೆ ಕ್ರಾಫ್ಟ್ ವಿಡಿಯೋಸ್ ಇದೆ. ವಿಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೀದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮ್ಗೆ ತಲುಪುತ್ತೆ. ಈ ರೀತಿ ನೀಟಾಗಿ ಎಲ್ಲ ಅಂಟಿಸಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಟ್ಬಿಡಬೇಕು. ಆನಂತರ ಪೇಂಟ್ ಮಾಡೋಕ್ಕೆ ಶುರು ಮಾಡ್ಕೊಳ್ಬೇಕು. ನಾನು ಯಾವಾಗಲೂ ಹೇಳೋ ರೀತಿ, ನಿಮಗೆ ಫ್ರೀ ಹ್ಯಾಂಡ್ ಸ್ಕೆಚ್ ಗೊತ್ತಿತ್ತು ಅಂತ ಅಂದರೆ ಡೈರೆಕ್ಟ್ ಫ್ರೀ ಹ್ಯಾಂಡ್ ಸ್ಕೆಚ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಒಂದು ಕಾರ್ಬನ್ ಶೀಟ್ ಇಟ್ಕೊಬಿಟ್ಟು ಟ್ರೇಸ್ ಮಾಡಿಕೊಂಡು ಆಮೇಲೆ ಕೂಡ ಕಲರ್ ಹಚ್ಬೋದು. ನಾನಿವಾಗ ಕಾರ್ಡ್ಬೋರ್ಡ್ ಬ್ಯಾಕ್ ಸೈಡಲ್ಲಿ ಒಂದು ಥ್ರೆಡ್ನ ಹಾಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮಾಸ್ಕಿಂಗ್ ಟೇಪ್ ಯೂಸ್ ಮಾಡ್ತಾ ಇರೋದು. ನಾವು ಬೇಕಾದರೆ ಡಬಲ್ ಗಮ್ ಟೇಪ್ ಕೂಡ ಯೂಸ್ ಮಾಡ್ಕೊಬೋದು. ಇದು ಐಸ್ ಕ್ರೀಮ್ ಸ್ಟಿಕ್ಸ್ ಮತ್ತು ಅದು ಕಾರ್ಡ್ಬೋರ್ಡ್ ಏನು ಜಾಸ್ತಿ ವೇಟ್ ಇರೋದಿಲ್ಲ, ಹಾಗಾಗಿ ಏನು ಕಿತ್ತೋಗೋಂಥ ಚಾನ್ಸಸ್ ಇರೋದಿಲ್ಲ. ನಾನು ಒಂದು 3-4 ಮಾಸ್ಕಿಂಗ್ ಟೇಪ್ನ ಗಟ್ಟಿಯಾಗಿ ಸ್ಟಿಕ್ ಮಾಡ್ತಾ ಇದ್ದೀನಿ. ನಮಗೆ ಡೈರೆಕ್ಟ್ ಆಕ್ರಿಲಿಕ್ ಪೇಂಟ್ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದರೆ 10B ಪೆನ್ಸಿಲ್ಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು. ಅದು ಸ್ವಲ್ಪ ಡಾರ್ಕರ್ ಶೇಡಲ್ಲಿರುತ್ತೆ. ಇಲ್ಲ ಮಾರ್ಕರ್ ಪೆನ್ ಯೂಸ್ ಮಾಡ್ಬೋದು, ಇಲ್ಲ ಸ್ಕೆಚ್ ಪೆನ್ ಯೂಸ್ ಮಾಡ್ಬೋದು. ನಾವು ಯಾವುದೇ ಒಂದು ಆರ್ಟ್ ಪೇಂಟ್ ಮಾಡಬೇಕಾದ್ರೆ, ನಾವು ಕಲರಿಂಗ್ ಮಾಡಬೇಕಾದ್ರೆ ಕೆಳಗಡೆ ಒಂದು ನಾವು ಸೇಫ್ಟಿ ಕವರ್ ಈ ಥರ ಏನಾರು ಹಾಕ್ಕೋಬೇಕು. ಇಲ್ಲ ಅಂತಂದರೆ ನಾವು ಶೇಡ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಸಿಡಿಯೋವಂಥ ಚಾನ್ಸಸ್, ಮಿಸ್ಸಾಗಿ ಕೆಳಗಡೆ ಬೀಳೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಕಲರ್ ಮಾಡಬೇಕಾದ್ರೆ ಯಾವಾಗ್ಲೂ. ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ಫಸ್ಟು ಪೆನ್ಸಿಲಲ್ಲಿ ಲೈಟಾಗಿ ಸ್ಕೆಚ್ ಮಾಡಿದ್ದೀನಿ, ಅಂದರೆ ಡ್ರಾ ಮಾಡಿದ್ದೀನಿ. ಅದ್ರ ಮೇಲೆ ಬ್ಲ್ಯಾಕ್ ಆಕ್ರಿಲಿಕ್ಕಿಂದ ಒಳಗಡೆ ಫುಲ್ ಫಿಲ್ ಮಾಡ್ತಾ ಇರೋದು. ಇದು ಥೀಮ್ ಏನಂದರೆ, ಇದು ವರ್ಲಿ ಆರ್ಟ್ ಅಲ್ವಾ, ಒಂದು ಹುಡುಗಿ ಮನೆ ಒಳಗಡೆ ನೀರು ತೊಗೊಂಡು ಹೋಗ್ತಾ ಇರೋ ಥರ. ನಾವು ಈ ಆರ್ಟಲ್ಲಿ ಬ್ಲ್ಯಾಕ್ನೇ ಹೈಲೈಟ್ ಮಾಡಬೇಕು ಅಂತ ಏನಿಲ್ಲ. ನಾವಿಲ್ಲಿ ವೈಟ್ ಕೂಡ ಯೂಸ್ ಮಾಡ್ಬೋದು. ಅಥವಾ ಪ್ಲೇನ್ ಸ್ಟಿಕ್ಸ್ ಮೇಲೆ ಮಾಡ್ತು ಅಂತ ಅಂದರೆ ಪ್ಲೇನ್ ಸ್ಟಿಕ್ಸ್ ಮೇಲೆ ಕಲರ್ ಮಾಡಿದ್ರೆ ಅದು ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಕೂಡ ಮಾಡ್ಬೋದು. ಏನು ಕಲರ್ಸ್ ಸ್ಟಿಕ್ಸು ಅಥವಾ ಕಲರ್ ಬ್ಯಾಕ್ಗ್ರೌಂಡ್ ಏನು ಯೂಸ್ ಮಾಡ್ದಲ್ಲೇ ನಾನಿಲ್ಲಿ ಕಲರ್ ಸ್ಟಿಕ್ ಯೂಸ್ ಮಾಡಿರೋದ್ರಿಂದ ಬ್ಲ್ಯಾಕ್ನ ಹೈಲೈಟ್ ಮಾಡ್ತಾಯಿದ್ದೀನಿ. ಅಂದರೆ ಲುಕ್ಕು ಕ್ಲೀನಾಗಿ ಕಾಣುತ್ತೆ ಅಂತ ಅಷ್ಟೇ. ಬ್ಲ್ಯಾಕ್ ಮಾರ್ಕರ್ ಯೂಸ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ ಸುಮ್ಮನೆ ಜಸ್ಟ್ ಒಂದು ಎಕ್ಸಾಂಪಲ್ ಟೈಪ್ ತೋರಿಸ್ತಾ ಇರೋದು. ತುಂಬ ಹೈಲೈಟ್ ಆಗಲ್ಲ, ಅಂದರೆ ನಾವು ಶೇಡ್ ಮಾಡಬೇಕಾಗತ್ತೆ. ನಾನು ಒಳಗಡೆ ಆಕ್ರಿಲಿಕ್, ಬ್ಲ್ಯಾಕ್ ಆಕ್ರಿಲಿಕ್ಕಿಂದನೇ ಫಿಲ್ ಮಾಡ್ತಾ ಇದ್ದೀನಿ. ಇಷ್ಟು ಕಂಪ್ಲೀಟ್ ಆದಮೇಲೆ ಈಗ ನಮ್ಮ ತಲೆಗೆ ಏನು ಐಡಿಯಾ ಬರುತ್ತೋ ಆಗ ನಾವು ಡ್ರಾ ಮಾಡ್ಕೋತಾ ಹೋಗ್ಬೋದು. ನಾನಿವಾಗ ಡೋರ್ ಮತ್ತು ಬಾರ್ಡರ್ ಡಿಸೈನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಸ್ಕೇಲ್ ಯೂಸ್ ಮಾಡಿ ಲೈನ್ಸ್ ಹಾಕ್ತಾ ಇದ್ದೀನಿ. ಹಾಗೆ ರಫ್ ಸ್ಕೆಚ್ ಲೈನ್ಸ್ ಕೂಡ ಹಾಕ್ಬೋದು ಸ್ಕೇಲ್ ಯೂಸ್ ಮಾಡ್ದೇನೆ. ನಾನು ಈಸಿಯಾಗಿ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಅಷ್ಟೇ ಸ್ಕೇಲ್ ಯೂಸ್ ಮಾಡಿಬಿಟ್ಟು ತೋರಿಸ್ತಾ ಇರೋದು. ಈ ಆರ್ಟ್ ಪೋಸ್ಚರ್ಗೆ ನಾವು ಬೇಕಾದರೆ ಈವ್ನಿಂಗ್ ಲುಕ್ ಕ್ರಿಯೇಟ್ ಮಾಡ್ಬೋದು, ಇಲ್ಲ ರಸ್ತೆಯಲ್ಲಿ ನೆಟ್ಕೊಂಡು ಹೋಗ್ತಾ ಇರೋ ಲುಕ್ ಕ್ರಿಯೇಟ್ ಮಾಡ್ಬೋದು. ನಾನಿಲ್ಲಿ ಇಂಡೋರ್ ಲುಕ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ.
ನಾವು ಈ ಬಾರ್ಡರ್ ಆರ್ಟ್ ಏನು ಮಾಡ್ತಾಯಿದ್ದೀನಿ, ನಮ್ಗೆ ಯಾವ್ದು ಮೈಂಡಿಗೆ ಬರುತ್ತೆ ಆ ಬಾರ್ಡರ್ ಐಡಿಯಾಸ್ನ ನಾವು ಡ್ರಾ ಮಾಡ್ಕೋತಾ ಹೋಗ್ಬೋದು. ನಾನೀಗ ಲೈಟಾಗಿ ಡ್ರಾ ಮಾಡ್ತಾ ಇರೋದು. ಈಗ ನಾನು ವೈಟ್ ಆಕ್ರಿಲಿಕ್ ಯೂಸ್ ಮಾಡ್ಕೊಂಬಿಟ್ಟು ಈ ಸ್ಕೆಚ್ನ ಸ್ವಲ್ಪ ಲೈಟಾಗಿ ಹೈಲೈಟ್ ಮಾಡ್ತಾ ಇದ್ದೀನಿ. ಲೈಟ್ ಶೇಡ್ ಕೊಡ್ತಾ ಇರೋದು, ಎಕ್ಸ್ಟ್ರಾ ಒಂದು ಲೈಟ್ ಶೇಡ್ ಕೊಡ್ತಾ ಇರೋದಷ್ಟೇ. ಬೇಕು ಅಂದರೆ ಕೊಡ್ಬೋದು, ಇಲ್ಲ ಅಂತ ಅಂದರೆ ಹಾಗೆ ಬಿಟ್ಟರು ಚೆನ್ನಾಗಿ ಕಾಣುತ್ತೆ, ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಮಗೆ ಆ ಪೇಂಟಿಗೆ ಹುಡುಗಿ ಅಂತ ನಾವು ಅಲ್ಲಿ ತೋರಿಸ್ತಾ ಇರೋದ್ರಿಂದ ಅಸೆಸರೀಸ್ ಕೂಡ ನಾವು ಡ್ರಾ ಮಾಡ್ಬೋದು. ಈ ಆರ್ಟಲ್ಲಿ ನಾನು ವೈಟ್ ಕಲರ್ನ ಉಪಯೋಗಿಸ್ತಾ ಇರೋದ್ರಿಂದ ಅದು ಪೇಂಟಿಂಗ್ ಇನ್ನೂ ಎದ್ದು ಕಾಣಿಸುತ್ತೆ. ಈ ಆರ್ಟ್ಗೆ ಜ್ಯುವೆಲರೀಸ್ ಮತ್ತು ಫ್ಯಾಬ್ರಿಕ್ದು ಡಿಸೈನ್ಸ್ನೆಲ್ಲ ಈ ವೈಟ್ ಕಲರಲ್ಲಿ ಹೈಲೈಟ್ ಮಾಡೋದ್ರಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಬಾರ್ಡರ್ ಡಿಸೈನ್ಸ್ಗೆಲ್ಲನೂ ವೈಟಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಪ್ಲೇನ್ ಸ್ಟಿಕ್ಸ್ ತೊಗೊಂಡಿದ್ರೆ ನಾವು ಬೇಕಾದರೆ ಕಲರ್ ಕಾಂಬಿನೇಷನ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾನ್ಸೆಪ್ಟ್ ಮಾಡ್ಬೋದು, ಇಲ್ಲ ಕಲರ್ ಕಾಂಬಿನೇಷನ್ ಮಾಡ್ಬೋದು. ನಾನು ಇದು ಸ್ಟಿಕ್ಸೇ ಫುಲ್ ಮಲ್ಟಿ ಕಲರ್ಸ್ ಇರೋದ್ರಿಂದ ಇದ್ರ ಮೇಲೆ ವೈಟಲ್ಲಿ ಹೈಲೈಟ್ ಮಾಡ್ತಾಯಿದ್ದೀನಿ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇಷ್ಟ ಇರೋರಿಗೆ ಅಥವಾ ಅದನ್ನು ಹಾಬಿ ಮಾಡ್ಕೊಂಡಿರೋರಿಗೆ ಈ ಒಂದು ಆರ್ಟ್ ನೋಡಿದ್ರೆ ಒಂದು 10 ಥರ ಐಡಿಯಾಸ್ ತಲೆಗೆ ಬರುತ್ತೆ. ತುಂಬ ಬೇಜಾರಾಗಿದ್ದರೆ, ತುಂಬ ಮೂಡ್ ಆಫ್ ಆಗಿದ್ದರೆ, ಅಥವಾ ಕೆಲವ್ರಿಗೆ ಆ್ಯನ್ಸೈಟಿ ಆ ಥರ ಏನಾರ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಲ್ಲ ಅದು, ಆ ಥರ ಏನಾರ ಸಫರ್ ಆಗ್ತಾ ಇತ್ತಂದರೆ ಜಸ್ಟ್ ಕುತ್ಕೊಂಡು 1 ಅವರ್ ಟೈಮ್ ಕೊಟ್ಬಿಟ್ಟು ಯಾವ್ದಾರ ಒಂದು ಆರ್ಟ್ನ ಮಾಡಿ ಅಥವಾ ಯಾವ್ದಾರ ಆರ್ಟ್ನ ನೀವೇ ರೀಕ್ರಿಯೇಟ್ ಮಾಡಿ ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ. ಒಂದು ಆರ್ಟ್ ಮಾಡಬೇಕಾದ್ರೆ ಸಿಕ್ಕಾಬಿಟ್ಟೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಟ್ರೈ ಮಾಡಿ, ನಿಜ ಹೆಲ್ಪ್ ಆಗುತ್ತೆ. ನಮಗೆ ಎಲ್ಲಿ ಹೈಲೈಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಐಡಿಯಾ ಇರುತ್ತೆ, ಅಲ್ಲೆಲ್ಲ ನಾವು ಹೈಲೈಟ್ ಮಾಡ್ಕೊತಾ ಹೋಗ್ಬೋದು. ಈ ಆರ್ಟ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ನಾನು ಎಲ್ಲ ವೀಡಿಯೋದಲ್ಲೂ ಹೇಳೋ ಥರ ಲಾಸ್ಟಲ್ಲಿ ಆರ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಕೋಟ್ ವಾರ್ನಿಷ್ ಹಾಕಿದ್ರೆ ಅದು ತುಂಬ ದಿವಸದವರೆಗೂ ಆರ್ಟ್ನ ಪ್ರೊಟೆಕ್ಟ್ ಮಾಡ್ಬೋದು. ಏನೂ ಹಾಳಾಗಲ್ಲ, ನೀರು ಧೂಳಿಂದ ಏನೂ ಹಾಳಾಗಲ್ಲ. ಪ್ಲೀಸ್ ಮರೀದೇನೆ ನನ್ನ ಚಾನಲ್ ಕಾವೇರಿ ಸೀಮೆ ಅನು ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.